ಹಲೋ 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 ಅಲ್ಲೇ 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 ನಿಂತ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ನಾನು ಹೇಳ್ತಾ ಇರೋದು ಇಲ್ಲಲ್ಲ, ಕರ್ನಾಟಕದಲ್ಲಿರುವಂತದ್ದು ಕಾಂಗ್ರೆಸ್ಸಿನ ಸರ್ಕಾರ. ಅಂತದ್ದೇನಾಯ್ತು ಅಂತ ಹೇಳಿದ್ರ, ಕಳೆದ ವಾರದ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರ ಹೊಸ GST ಇಂದ ಬೆಲೆಗಳು ಇಳಿಕೆ ಹೇಗಾಗಿದೆ ಅಂತ ನಾನು ಹೇಳಿದ್ದೆ. ಆದ್ರೆ ನಿನ್ನೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ತುಪ್ಪದ ಬೆಲೆಯನ್ನ ಮತ್ತೆ ಇನ್ಕ್ರೀಸ್ ಮಾಡಿದೆ. 50 ml ನ ತುಪ್ಪ 42ರಿಂದ 47, 100 ml ತುಪ್ಪ 70ರಿಂದ 80, ಅರ್ಧ ಲೀಟ್ರು 305ರಿಂದ 350, 1 ಲೀಟ್ರು 610ರಿಂದ 700. ಅಂದ್ರೆ ಸರಾಸರಿ ತುಪ್ಪದ ಬೆಲೆ 15ರಿಂದ 20% ಇನ್ಕ್ರೀಸ್ ಮಾಡಿದ್ದಾರೆ. ಇದು ಕೇವಲ ತುಪ್ಪಕ್ಕೆ ಸೀಮಿತವಾಗೋದಿಲ್ಲ. KMF ನ ಖೋವಾ ಆಗಬಹುದು, ಪೇಡ ಆಗಬಹುದು, ಅಥವಾ ಇನ್ಯಾವುದೇ KMF ನ ಬೆಣ್ಣೆ ಅಥವಾ ಈ ತರದ ಪ್ರಾಡಕ್ಟ್ ಗಳ ಬೆಲೆಯು ಚಾಲೆಂಜ್ ಮಾಡ್ತೀನಿ ಮುಂದಿನ ದಿವಸ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಾಂಗ್ರೆಸ್ ಅಂದ್ರೇನೆ ಹಾಗೆ ರೀ. ಕಾಂಗ್ರೆಸ್ಗೆ ಸಾಮಾನ್ಯ ಜನರಿಗೆ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಅರ್ಜಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಒಂದ್ ರೀತಿಯಲ್ಲಿ ನಾವು CM DCM ಜಗಳದ ಮಧ್ಯೆ ಇಡೀ ರಾಜ್ಯ ಮೀಡಿಯಾ ಬ್ಯುಸಿ ಆಗಿದ್ರೆ, ಸಾಮಾನ್ಯ ಜನರಿಗೆ ತುಪ್ಪವನ್ನ ಬಿಸಿ ತುಪ್ಪ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇನ್ನು ಕಾಂಗ್ರೆಸ್ನ ಸಪೋರ್ಟ್ ಮಾಡಿ ನನ್ನನ್ನು ಬೈತಾ ಇರೋರು ಒಂದ್ಸಲಿ ಶಾಪ್ಗಳಿಗೆ ಹೋಗಿ ಬೆಲೆನ ವೆರಿಫೈ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಬಿಸಿ ತುಪ್ಪ ಅಂದ್ರೆ ಏನು ಅಂತ.